ಗೋಧ್ರಾ ಮೀಟ್ಸ್ ಗಾಜಾ. ಗಾಜಾವನ್ನ ಗೋಧ್ರಾ ಭೇಟಿಯಾಯಿತು. ಇದು ಹೆಸರಾಂತ ನಟ ಕಿಶೋರ್ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್. ನಮ್ಮ ಪ್ರಧಾನಿ ಮೋದಿಯವರು ಇಸ್ರೇಲಿಗೆ ಭೇಟಿ ನೀಡಿದ ವೇಳೆ ಅಲ್ಲಿನ ಪ್ರಧಾನಿ ನೆತನ್ಯಾಹುವನ್ನ ತಬ್ಬಿಕೊಂಡ ಫೋಟೋ ಒಂದು ವೈರಲ್ ಆಗಿತ್ತಲ್ಲ. ಆ ಫೋಟೋವನ್ನ ತನ್ನ ಫೇಸ್ಬುಕ್ನಲ್ಲಿ ಹಂಚಿಕೊಂಡಿರುವ ನಟ ಕಿಶೋರ್ ಕುಮಾರ್ ಅದಕ್ಕೆ ಗೋಧ್ರಾ ಮೀಟ್ಸ್ ಗಾಜಾ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ. ಗೋಧ್ರಾ ಮತ್ತು ಗಾಜಾ ಎರಡೂ ಕಡೆಯೂ ಅಮಾಯಕ ಜನರ ನರಮೇಧ ನಡೆದು ಹೋಯಿತು. 2007 ಗುಜರಾತ್ ನರಮೇಧ ಸರ್ಕಾರಿ ಪ್ರಾಯೋಜಿತ ಎಂಬ ಆರೋಪ ಹೊತ್ಕೊಂಡಿದೆ. ಸಾವಿರಾರು ಮುಸ್ಲಿಮರ ಹತ್ಯಾಕಾಂಡಕ್ಕೆ ಅಲ್ಲಿನ ಸರ್ಕಾರ ಕುಮ್ಮಕ್ಕು ಕೊಟ್ಟಿತ್ತು ಎಂಬ ಆರೋಪಗಳು ಕೇಳಿಬಂದಿತ್ತು. ಆವಾಗ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದವರು ಈಗಿನ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕಾಗಿ ಅವರು ತನಿಖಾ ಸಂಸ್ಥೆಗಳ ಮುಂದೆ ವಿಚಾರಣೆಯೂ ಎದುರಿಸಿದ್ರು. ಇನ್ನು ಗಾಜಾದಲ್ಲಿ ನೆತನ್ಯಾಹು ಹಲವು ಸಲ ನರಮೇಧ ನಡೆಸಿದ್ದಾರೆ. ಕಳೆದ 2 ವರ್ಷಗಳಲ್ಲಿ 60,000ಕ್ಕೂ ಅಧಿಕ ಮಂದಿ ಪ್ಯಾಲೆಸ್ತೀನಿಯನ್ನರ ಮಾರಣ ಹೋಮವೇ ನಡೆಸಿದೆ. ಇಸ್ರೇಲಿನ ಬಾಂಬ್ ಕ್ಷಿಪಣಿಗಳಿಗೆ ಬಲಿಯಾದವರಲ್ಲಿ ಅಮಾಯಕ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರೇ ಹೆಚ್ಚು. ಯುದ್ಧದ ಹೆಸರಲ್ಲಿ ಅಪರಾಧ ಮಾಡಿದವನು ನೆತನ್ಯಾಹು. ಈಗ ನೆತನ್ಯಾಹು ಒಬ್ಬ ವಾರ್ ಕ್ರಿಮಿನಲ್. ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲೂ ನೆತನ್ಯಾಹು ಅಪರಾಧಿಯಾಗಿ ನಿಂತಿದ್ದಾನೆ. ಇಡೀ ಜಗತ್ತು ನೆತನ್ಯಾಹುವನ್ನ ಶಪಿಸ್ತಾ ಇದೆ. ಅಂತಹ ನೆತನ್ಯಾಹು ಮೋದಿಯವರಿಗೆ ಈಗಲೂ ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು. ಅದೇ ಕಾರಣಕ್ಕೆ ನಟ ಕಿಶೋರ್ ಗೋಧ್ರಾ ಮೀಟ್ಸ್ ಗಾಜಾ ಎಂದು ಟೀಕಿಸಿದ್ದಾರೆ. ನಟ ಕಿಶೋರ್ ಅವರು ಗೋಧ್ರಾ ಮತ್ತು ಗಾಜಾವನ್ನ ಎಳೆದು ತರೋದರ ಜೊತೆಗೆ ಇಬ್ಬರು ನಾಯಕರ ಬಗ್ಗೆ ನಕಾರಾತ್ಮಕ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಮೋದಿ ಮತ್ತು ನೆತನ್ಯಾಹು ಅವರ ಹೃದಯಗಳಲ್ಲಿ ದ್ವೇಷವಿದೆ ಎಂದಿದ್ದಾರೆ. ಅವರ ಕೈಗಳಲ್ಲಿ ರಕ್ತವಿದೆ ಅಂತ ಬರೆದಿದ್ದಾರೆ. ಇಬ್ಬರ ಮನಸ್ಸಲ್ಲೂ ಅಧಿಕಾರವಿದೆ ಎಂದಿದ್ದಾರೆ. ಪವರ್ ಆನ್ ದೇರ್ ಮೈಂಡ್ಸ್, ಹೇಟೆಡ್ ಇನ್ ದೇರ್ ಹಾರ್ಟ್ಸ್, ಬ್ಲಡ್ ಆನ್ ದೇರ್ ಹ್ಯಾಂಡ್ಸ್ ಅಂತ ತನ್ನ FB ಪೋಸ್ಟ್ನಲ್ಲಿ ಬರೆದಿದ್ದಾರೆ. ಇನ್ನೊಂದೆಡೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕೂಡ ಉಭಯ ನಾಯಕರ ಭೇಟಿಯನ್ನ ಖಾರವಾಗಿ ಟೀಕಿಸಿದ್ದಾರೆ. ಪ್ರಧಾನಿ ಮೋದಿಯವರು ಇಸ್ರೇಲಿಗೆ ಹೋಗಿ ಒಬ್ಬ ಅಂತಾರಾಷ್ಟ್ರೀಯ ಅಪರಾಧಿಯನ್ನ ಅಪ್ಪಿಕೊಂಡ್ರು ಅಂತ ಮೆಹಬೂಬಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಡೀ ಜಗತ್ತು ನೆತನ್ಯಾಹುವನ್ನ ದೂರ ಇಟ್ಟಿರುವಾಗ ಮೋದಿ ಹೋಗಿ ಅಪ್ಕೊಂಡಿರುವುದು ಗಾಂಧೀಜಿಯ ದೇಶಕ್ಕೆ ಒಳ್ಳೆ ಸೂಚನೆಯಲ್ಲ ಎಂದಿದ್ದಾರೆ. पूरी दुनिया जो है वो इजराइल का जो प्राइम मिनिस्टर है बीबी नेतन्याहू उसके खिलाफ है. वो एक इंटरनेशनल क्रिमिनल कोर्ट ने उसको जो इंडाइट किया हुआ है. मोदी जी जो 140 करोड़ लोगों के नुमाइंदे हैं, वो जाके एक क्रिमिनल के गले लगे, उससे मिले, उससे बात करें. मुझे लगता है ये शायद हमारे जो मुल्क हिंदुस्तान, गांधी के मुल्क के लिए ये कोई अच्छी निशानी. ಇನ್ನು ಇಸ್ರೇಲ್ ಸಂಸತ್ತಿನಲ್ಲಿ ಮೋದಿ ಮಾಡಿರುವ ಭಾಷಣಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಗಾಜಾದಲ್ಲಿ ನರಮೇಧ ನಡೆಸಿದ ನೆತನ್ಯಾಹುವನ್ನ ಮೋದಿಯವರು ನಾಚಿಕೆ ಬಿಟ್ಟು ಸಮರ್ಥಿಸಿದ್ದಾರೆ ಅಂತ ಕಾಂಗ್ರೆಸ್ ಖಂಡಿಸಿದೆ.